ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ನಾನು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಇಷ್ಟು ದಿನ ಗ್ಯಾಪ್ ಇತ್ತು ನೋಡ್ರಿ, ಒಟ್ಟು ವ್ಲಾಗ್ಸೇ ಹಾಕಿದ್ದಿಲ್ಲ. ಏನೋ ಯಾವುದೋ ಒಂದು ಕಾರಣ ಬ್ಯುಸಿ ಇದ್ದೆ ಆ್ಯಂಡ್ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ, ಊರಿಗೆ ಹೋಗಿದ್ದೆ. ಹಾಗಾಗಿ ಒಟ್ಟು ವ್ಲಾಗ್ಸ್ ಕಡೆ ಲಕ್ಷ ಕೊಡೋಕ್ಕೆ ಆಗತ್ತಿಲ್ಲ. ಅಂದಿರ್ತೀನಿ ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ಸ್ ಹಾಕ್ತೀನಿ ಅಂತ, ಬಟ್ ಮತ್ತು ವ್ಲಾಗ್ ಅಲ್ಲೇ ಗ್ಯಾಪ್ ಕೊಟ್ಬಿಡ್ತೀನಿ ನೋಡ್ರಿ. ವ್ಲಾಗ್ಸ್ ಹಾಕೋಕ್ಕೆ ಆಗತ್ತಿಲ್ಲ, ಮಾಡಿಟ್ಟಿರೋ ವ್ಲಾಗ್ಸ್ನೂ ಎಡಿಟ್ ಮಾಡಿ ಹಾಕಾಕತ್ತಿಲ್ಲ. ಹಂಗೆ ಆಗ್ಬಿಟ್ಟೈತಿ ಈಗ ಸದ್ಯಕ್ಕೆ. ಸೊ ಯಾವಾಗ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ. ನಮ್ಮ ಮನ್ಯಾಗಂತೂ ಎಲ್ಲರೂ ವ್ಲಾಗ್ಸ್ ಹಾಕಂತ ಎಲ್ಲರೂ ಸ್ಟಾರ್ಟ್ ಮಾಡಿಬಿಡ್ತಾರೆ ದಿನ. ಪಾಪ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಬಟ್ ನಾ ಹಾಕಕ್ಕೆ ಆಗಾಕತ್ತಿಲ್ಲ ನೋಡ್ರಿ ಎಡಿಟ್ ಮಾಡಿ. ಸೊ ಅದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತಿ, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋಕ್ಕಾಗತ್ತಿಲ್ಲ. ಇದು ನೋಡ್ರಿ ನಮ್ಮ ತಮ್ಮ ಆಮೇಲೆ ನಮ್ಮ ವೈನಿ ಲಕ್ಷ್ಮಿ ಬಂದಿದ್ದು ವ್ಲಾಗ್. ಸೊ ತೋರ್ಸಾಕತ್ತೀನಿ. ಊರಿಂದ ಬರೋ ಮುಂದೆ ನೋಡ್ರಿ ನಮ್ಮ ಲಕ್ಷ್ಮಿ ಇದು ಗುಳಂಬತ್ತಾರ ನೋಡ್ರಿ, ಮಾವಿನ ಹಣ್ಣು ಆಮೇಲೆ ಮಾವಿನಕಾಯಿ ಆಮೇಲೆ ಬೆಲ್ಲ ಹಾಕಿ ಮಾಡ್ಯಾಳ ಅಂತ ತೊಗೊಂಬಂದಾಳ ಊರಿಂದ. ಆಮೇಲೆ ಉಪ್ಪಿನಕಾಯಿ ಚಟ್ನಿ ಎಲ್ಲ ತೊಗೊಂಬಂದಾಳ. ನೆಕ್ಸ್ಟ್ ಡೇ ಇದು ವ್ಲಾಗ್. ಆ್ಯಕ್ಚುಲಿ ಹಿಂದಿನ ದಿನ ನಿನ್ನೆ ಬಂದಿದ್ರು ಅವರು. ಇದು ನೆಕ್ಸ್ಟ್ ಡೇದು ವ್ಲಾಗ್ ನೋಡ್ರಿ. ಸೊ ಲಾಸ್ಟ್ ನಾನು ಯಾವಾಗ ಎಂಡ್ ಮಾಡಿದ್ದೆ ವ್ಲಾಗ್ ಅಂದ್ರೆ ನಮ್ಮದು ಆ್ಯನಿವರ್ಸರಿ ವ್ಲಾಗ್ಗೆ ಎಂಡ್ ಮಾಡಿಬಿಟ್ಟಿದ್ದೆ. ಅದಾಗ ನಾವು ಒಟ್ಟು ವ್ಲಾಗೇ ಹಾಕಿಲ್ಲ, ಎಲ್ಲರಿಗೂ ಸಾರಿ. ಅದ್ರ ನೆಕ್ಸ್ಟ್ ಡೇದು ವ್ಲಾಗ್ ಕಂಟಿನ್ಯೂಸ್ ವ್ಲಾಗ್ ನೋಡ್ರಿ ಇದು. ಸೊ ಆ್ಯನಿವರ್ಸರಿ ನಿನ್ನೆ ಮುಗ್ದದ, ಇವತ್ತು ಮನೆಯೊಳಗೆ ನಾನ್ ವೆಜ್ ಮಾಡ್ಬೇಕಂತ ಮಾಡಾಕತ್ತಿದ್ವಿ. ಸೊ ಇದು ನೋಡ್ರಿ ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಗ್ರೀನ್ ಬಾರ್ಡ್ರ್ ಸ್ಯಾರಿ ನಾ ಹಾಕ್ಕೊಂಡಿದ್ದೆಲ್ಲ ನಮ್ಮ ಸ್ಕೂಲ್ ಗೆಟ್ ಟುಗೆದರ್ ಫಂಕ್ಷನ್ಗೆ. ಸೊ ಆ ಸ್ಯಾರಿ ನೋಡ್ರಿ, ಇಳ್ಕಲ್ ಸ್ಯಾರಿ. ಈಗ ಸದ್ಯಕ್ಕೂ ಈ ಸ್ಯಾರಿ ಅವೈಲೇಬಲ್ ಅದ, ಯಾರಿಗಾದ್ರೂ ಬೇಕಂತಂದ್ರೆ ನಂದು ಇನ್ಸ್ಟಾ ID ಐತಿ ಐತೀಶ್ ವಸ್ತ್ರಮ್ ಅಂತ. ಸೊ ಅಲ್ಲಿ ಹೋಗಿ ಫಾಲೋ ಮಾಡಿರಿ, ನಂಬರ್ ಐತಿ, ಕಾಂಟ್ಯಾಕ್ಟ್ ಮಾಡಿರಿ ನನಗೆ ವಾಟ್ಸಪ್ ಒಳಗೆ. ಸೊ ರಾಣಿ ಪಿಂಕ್ ಕಲರ್ ಸ್ಯಾರಿ ಇಳ್ಕಲ್ ಸ್ಯಾರಿ ಬೇಕಂದ್ರೆ. ಇವತ್ತಿನ ಸ್ಪೆಷಲ್ ನೋಡ್ರಿ, ನಾನ್ ವೆಜ್ ಮಾಡಾಕತ್ತಿದ್ವಿ. ಲಕ್ಷ್ಮೀದು ಸ್ಪೆಷಲ್ ಬಿರಿಯಾನಿ ಮಾಡ್ತಾಳೆ, ದಮ್ ಬಿರಿಯಾನಿ. ಆಮೇಲೆ ತಂಗಡಿ ಕಬಾಬ್ ಮಾಡಾಕತ್ತಾಳ. ಅದ್ರ ಜೊತೆಗೇ ಈ ಕಡೆ ವೆಜ್ನು ಮಾಡತ್ತಿದ್ವಿ ಅಡುಗೆ. ಒಬ್ಬರು ಗೆಸ್ಟ್ ಬರೋರ್ದಾರ, ಕಪಲ್ಸ್ ಬರೋರ್ದಾರ ಊಟಕ್ಕೆ. ನಮ್ಮ ತಮ್ಮನ ಫ್ರೆಂಡ್, ನಮ್ಮ ರಿಲೇಟಿವ್ನೇ. ಸೊ ನಮ್ಮ ತಮ್ಮನ ಕ್ಲೋಸ್ ಫ್ರೆಂಡ್ ಅವನು. ಸೊ ಮದುವೆ ಆಗೈತೆ ಒಂದು ರೀಸೆಂಟಾಗಿ, ಅವರಿಗೆ ಊಟಕ್ಕೆ ಹೇಳಿದ್ವಿ ನಮ್ಮ ತಮ್ಮ ಬಂದಾರಂತೇಳಿ. ನಮ್ಮೂರಾಗೆ ಇರ್ತಾರವ್ರು. ಹಂಗಾಗಿ ಇಲ್ಲಿ ನೋಡ್ರಿ ಲಕ್ಷ್ಮಿ ಬಿರಿಯಾನಿಗೆ ರೆಡಿ ಮಾಡ್ಕೊಳಕತ್ತಿದ್ಲು. ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಭಾರಿ ಮಾಡ್ತಾಳೆ. ಆಮೇಲೆ ನಾನ್ ವೆಜ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ಸೊ ನಾನ್ ವೆಜ್ ಮಾಡ್ತಾಳೆ, ಮಸ್ತ್ ಮಾಡ್ತಾಳೆ. ಸೊ ಬಿರಿಯಾನಿ ಮಾಡಾಕತ್ತಾಳೆ. ಆ್ಯಂಡ್ ಈ ಕಡೆ ತಂಗಡಿ ಕಬಾಬ್ ಮಾಡಕ್ಕೆ ಕಲಿಸಿಟ್ಟಾಳೆ ನೋಡ್ರಿ. ಚಿಕನ್ ಎಲ್ಲ ಕಲಿಸಿ ಇಟ್ಟಾಳೆ. ಈಗ ಒಂದು 2-3 ತಾಸು ಇಡಬೇಕಲ್ಲ ಫ್ರಿಜ್ನೇ. ಹಾಗಾಗಿ ಸೊ ಎಲ್ಲನೂ ಆಕಿನೇ ರೆಡಿ ಮಾಡ್ಕೊಳತ್ತಿದ್ಲು. ನಮ್ಮ ಮನೆಗೆ ಬಂದಾಗ ಯಾವಾಗೂ ಆಲ್ಮೋಸ್ಟ್ ಏನಾರು ನಾನ್ ವೆಜ್ ಮಾಡ್ತಿದ್ರೆ ಆಕಿನೇ ಮಾಡಿರ್ತಾಳೆ. ವೆಜ್ ಅದು ನಾವು ಮಾಡ್ಕೋತೀವಿ, ನಾನ್ ವೆಜ್ಜು ನಾವು ಮಾಡ್ತೀವಿ. ಬಟ್ ನಮಗೆ ತಿಂದು ಬೇಸರ ಆಗಿರ್ತದೆ. ಹಾಗಾಗಿ ಲಕ್ಷ್ಮಿ ಕಡೆ ಅಥವಾ ನಮ್ಮ ಮಮ್ಮಿ ಬಂದಾಗ ನಮ್ಮ ಮಮ್ಮಿ ಮಾಡಿಕೊಟ್ಟಿರ್ತಾಳೆ. ನಮ್ಮದೇ ಒಬ್ರದೇ ಕೈ ಅಡ್ಗೆ ತಿಂದು ನಮಗೂ ಬೇಸರ ಆಗ್ಬಿಟ್ಟಿರ್ತದೆ ನೋಡ್ರಿ. ಹಾಗಾಗಿ ಇವತ್ತು ಲಕ್ಷ್ಮಿ ಕೈಯನ್ನು ಅಡ್ಗೆ ತಿನ್ನತ್ತೀವಿ, ಅಂದ್ರೆ ಅವತ್ತಿನ ದಿನ. ಸೊ ವ್ಲಾಗ್ ಲೇಟಾಗಿ ಹಾಕಾಕತ್ತೀನಿ, ಎಲ್ರಿಗೂ ಸಾರಿ ಮತ್ತೊಮ್ಮೆ. ಈ ಕಡೆ ಏನದು ಸಪ್ಪಂದು ಮಾಡೋಕ್ಕೂ ಇಟ್ಟೀವಿ. ನಮ್ಮ ತಮ್ಮ ಅದು ಬಂದಾರ ನೋಡ್ರಿ, ಹೊರಗೆ ಹೋಗಿದ್ರು ಇಷ್ಟೊತ್ತನ. ಸೊ ಬಂದ ಕೂಡಲೇ ನಮ್ಮ ಪಾಪು ಊಟಕ್ಕೆ ಹಾಕೊಟ್ಟಿವಿ. ಮಧ್ಯಾಹ್ನ ಊಟ ಮಾಡಾಕತ್ತಿದ್ದ, ಚಪಾತಿ ಅವನಿಗೆ ಸಪ್ಪನ್ ಸೂಪ್ ತೆಗ್ದಿದ್ವಿ. ಸೊ ಅದು ಊಟ ಮಾಡಾಕತ್ತಾನ, ತಾನೇ ತನ್ನ ಕೈಲಿ ಯಾಕೋ ಅದೇನು ಬಗ್ಗೆ ಊಟ ಮಾಡತ್ತಾನ. ಈ ಕಡೆ ನಾವು ಊಟ ಮಾಡಾಕತ್ತೀವಿ ನೋಡ್ರಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಚಿಕನ್ ಶೇರ್ವಾ ಮಾಡಿದ್ವಿ, ಸಪ್ಪನ್ ಸೂಪ್ ಮಾಡಿದ್ವಿ. ರಾತ್ರಿ ಊಟಕ್ಕೆ ಬಿರಿಯಾನಿ, ಚಿಕನ್ ತಂಗಡಿ ಕಬಾಬ್ ಮಾಡೋರದೀವಿ, 2 ವೆರೈಟಿ. ಮತ್ತು ನ್ಯಾಲ ಅಂದೆಲ್ಲ ಅಂದರೆ ನಮ್ಮ ತಮ್ಮನ ಫ್ರೆಂಡ, ಅವನ ಹೆಂಡತಿ ಅಂದರೆ ಅವ್ರ ವೈಫ್ ನಾನ್ ವೆಜ್ ತಿನ್ನಂಗಿಲ್ಲ. ಹಾಗಾಗಿ ಅವರಿಗೆ ವೆಜ್ ಮಾಡಾಕತ್ತಿದ್ವಿ. ಆಲೂ ಪರೋಟ ಮಸ್ತ್ ಮಾಡ್ತಾಳೆ ಲಕ್ಷ್ಮಿ, ಪನ್ನೀರ್ ಚೀಸ್ ಎಲ್ಲ ಹಾಕಿ. ನೋಡ್ರಿ ಇಲ್ಲಿ ದಮ್ ಕೊಡಕ್ಕೆ ಇಟ್ಟಾಳ, ಫುಲ್ ಪ್ಯಾಕ್ ಮಾಡಿ. ಬಟ್ ದಮ್ಮೇ ಹೋಗ್ಬಿಡ್ತು ನಾ ತೋರ್ಸೋಟ್ಲಿಗೆ. ಆಕೆ ಒಂದು ಸ್ವಲ್ಪ ಹೊರಗೆ ಹೊಂಟಿದ್ಲು, ನಮ್ಮ ತಮ್ಮ ಲಕ್ಷ್ಮಿ ಇಬ್ಬರು ಹೊರಗೆ ಹೊಂಟಿದ್ರು. ಹಾಗಾಗಿ ಇದು ಎಲ್ಲ ರೆಡಿ ಮಾಡಿಟ್ಟು ಹೊಂಟಾಳ್ರಿ ಹೊರಗೆ. ಸಾಯಂಕಾಲ ಬಂದ ಕೂಡಲೇ ಬಿಸಿದು ಬಿರಿಯಾನಿ, ಈ ಕಡೆ ತಂಗಡಿ ಕಬಾಬ್ ಮಾಡ್ತೀವಿ. ಬರಾತೈತಿ. ಇದು ತಂದೂರಿಗೆ ಕಲಸಿಟ್ಟಾಳ, ಇದು ಬಿರಿಯಾನಿಗೆ. ಸೊ ಎರಡು ಹಾಗೆ ಇಟ್ಟಾಳ, ಸ್ಮೂತ್ ಫ್ಲೇವರ್ ಬರಾಕ. ಇಡ್ಲಿ ತುಪ್ಪ ಹಾಕಿ ಇಟ್ಟಾಳ್ರಿ ಮುಚ್ಚಿ. ಫುಲ್ ಸ್ಪೆಷಲ್, ರೆಸ್ಟೋರೆಂಟ್ ಸ್ಪೆಷಲ್ ಮಾಡ್ತಾಳ್ರಿ ಎಲ್ಲ ಅಡುಗೆ. ನಮ್ದೀಗ ಮಧ್ಯಾಹ್ನದ ಊಟ ಆಗೈತಿ. ಶೇರ್ವಾ ಮತ್ತು ಸೂಪ್, ರೈಸ್, ಚಪಾತಿ ಇತ್ತು, ಊಟ ಮಾಡೀವಿ. ಈಗ ಸಾಯಂಕಾಲಕ್ಕೆ ಬಿರಿಯಾನಿ, ತಂದೂರಿ. ಸೊ ರಾತ್ರಿ ಊಟಕ್ಕೆ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಇವ್ರೊಂದು ಸ್ವಲ್ಪ ಹೊರಗೆ ಹೊಂಟಾರೆ, ಲಕ್ಷ್ಮೀ ಸಮೂ. ನಮ್ಮ ಲಕ್ಷ್ಮಿಯವ್ರ ಅಕ್ಕ ಅವ್ರ ಮನೆ ಐತಿಲಿ, ಹಂಗಾಗಿ ಆಕಿ ಭೇಟಿಯಾಗಿ ಬರಕ್ಕೆ ಹೊಂಟಾಳ. ನೀವೇನು ಮಾಡತ್ತಿ? ಇವೊಂದೊಂದು ಸ್ವಲ್ಪ ತೋರಿಸ್ಲೇನು?
ಇನ್ನೊಂದು ಸ್ವಲ್ಪ ತೋರಿಸ್ಲೇ ನಂಗೆ. ನನ್ನ ಮಗ ಚಂತನ ಎಷ್ಟು ಕೆಲಸ ಕೊಡ್ತಾನೆ ಗೊತ್ತೇನ್ರಿ ನನಗೆ. ಏನು ಹೇಳಬಾರ್ದ್ರಿ, ನನಗೆ ಸ್ವಲ್ಪ ರೆಸ್ಟ್ ಇರಂಗಿಲ್ಲ. ಇದೆಲ್ಲ ಚಪ್ಪಲೆಲ್ಲ ಎಷ್ಟು ತನ ಸಾಲು ಕೆಟ್ಟಿದ್ದ, ಈಗ ಇಲ್ಲಿ ಹಿಂಗೆ ಒಗ್ದಾನ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮ್ಮ ತಮ್ಮ ಕನ್ನಯ್ಯ ಒಳಗಿಂದ ಸ್ವೀಟ್ ತೊಗೊಂಬಂದಾನ. ಬುಂದೆ ಉಂಡಿ, ಮೋತಿಚೂರು ಬುಂದೆ ಉಂಡಿ ನೋಡ್ರಿ ಸ್ವೀಟ್ ಹೆಂಗೆ ಮಾಡ್ಯಾನ. ಈಗ ನೋಡ್ರಿ ಏನೋ ನಡ್ಸ್ಯಾನ. ಯವ್ವ ಸಾಕು ಮಾಡ್ತಾನೆ ನೋಡ್ರಿ, ಚಂತನ ಕೆಲಸ. ನಮ್ಮ ಮಮ್ಮಿ ಹೇಳ್ತಾಳೆ ಮನೆ ಕ್ಲೀನ್ ಇಡ್ಬೇಕಂತ ಹೇಳಿ. ನೋಡ್ರಿ ಮನೆ ಎಷ್ಟು ಕ್ಲೀನ್ ಇಟ್ರಿ ಏನೇ ಇವನ ಜೊತೆಗೆ ಹೇಳ್ರಿ. ನೋಡ್ರಿ ಹೆಂಗೆ ಮಾಡ್ಯಾನ ಎಲ್ಲ. ನೋಡ್ರಿ ಪರ್ಶಿ ವರ್ಷೈತಿ ನಿನ್ನೆ ಮತ್ತು ಮುಂಜಾನೆ. ಇಲ್ಲಿ ನೋಡ್ರಿ ಬುಂದೆದ್ದು ಇದು ಎಲ್ಲ ಹೆಂಗೆ ಮಾಡ್ಯಾನ ನೋಡ್ರಿ ಸ್ವೀಟ್. ಕರ್ಕೊಂಡು ಹೋಗೋದು 4 ದಿವಸ ನಿಮ್ಮ ಮನ್ಯಾಗ. ನೀ ಏನು ಮಾಡಬೇಡ, ಮಮ್ಮಿಗೆ ಹಚ್ಬಿಡು, ಮಮ್ಮಿ ತಾನೇ ತಳಗ. ಆ್ಯಂಡ್ ಇದು ಸಾಯಂಕಾಲದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಸಾಯಂಕಾಲ ಲಕ್ಷ್ಮಿ ಬಂದು ಹೋಗಿ ಅವ್ರ ಅಕ್ಕ ಅವ್ರ ಮನೆಗೆ ಅದು ಹೋಗಿ ಸ್ವಲ್ಪ ಅಡ್ಡಾಡಿ ಬಂದರು. ಆಮೇಲೆ ನೆಕ್ಸ್ಟ್ ಬಂದು ಕೂಡಲೇ ನೋಡ್ರಿ ಬಿರಿಯಾನಿ ರೆಡಿ ಮಾಡ್ಕೊಳಕತ್ತಾಳ, ದಮ್ ಬಿರಿಯಾನಿ. ಈ ಕಡೆ ಅಕ್ಕಿ ನೆನೆ ಹಾಕಿಟ್ಟಾಳ. ಈಗ ಬಾಂಡೆ ತೊಳ್ಯಾಕತ್ತೀನಿ ನೋಡ್ರಿ. ಕೆಲಸ ಇರ್ತಾವೆ ಮನೆಯೊಳಗಂತರೂ. ಲಕ್ಷ್ಮಿ ಬಂದಾಳ ಸ್ವಲ್ಪ ಹೆಲ್ಪ್ ಮಾಡತ್ತಾಳ. ಉಳ್ಕಿ ಟೈಮ್ಗಂತರೂ ನಂದಂತರೂ ಸ್ವಲ್ಪ ಗ್ಯಾಪ್ ಕೊಡೋಕ್ಕಾಗಂಗಿಲ್ಲ, ಅಷ್ಟು ಕೆಲಸ ಇರ್ತೈತೆ ನೋಡ್ರಿ. ಈಗ ಮನೆಯೆಲ್ಲ ಕ್ಲೀನಾಗೈತೆ, ಕಸ ಹುಡುಗಿನೆಲ್ಲ ಮಾಡೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಅದೇ ಆ ರೀತಿ ಮಾಡಿರ್ತಾನೆ ನನ್ನ ಮಗ ಅಂತರೂ. ಲಕ್ಷ್ಮೀದು ಬಿರಿಯಾನಿ ನೋಡ್ರಿ, ಈಗ ಲೇಯರ್ ಎಲ್ಲ ಹಾಕಿ ಇಡಾಕತ್ತಾಳ, ದಮ್ ಕೊಡಕ್ಕೆ ಇಡಾಕತ್ತಾಳ. ಗೋಧಿ ಹಿಟ್ಟು ಕಲಿಸಿ ಫುಲ್ ಎಲ್ಲ ಸುತ್ತಲೆಲ್ಲ ಹಚ್ಚಿ ದಮ್ ಕೊಡ್ತಾಳ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದೆ ಟೇಸ್ಟ್. ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ದಮ್ ಬಿರಿಯಾನಿದು. ಭಾಳ ಚಂದ ಮಾಡ್ತಾಳೆ. ಆ್ಯಂಡ್ ತಂದೂರಿಗೂ ಮಸ್ತ್ ಮಾಡ್ತಾಳೆ. ಎಲ್ಲ ವೆರೈಟಿ ರೀ. ಒಟ್ಟು ಒಂದು ಗ್ರೀನ್ ಚಿಕನ್ನು ಅದನ್ನು ಅಂತೂ ಭಾರಿ ಮಾಡ್ತಾಳೆ. ಸೊ ನಮ್ಮ ಮನೆಗೆ ಎಲ್ಲರೂ ಒಂದೊಂದು ಥರ ವೆರೈಟಿ ಸ್ಪೆಷಲಿಸ್ಟ್ ನೋಡ್ರಿ ಚಿಕನ್ ಮಾಡೋದ್ರಾಗ. ನಾವು ಒಂಥರ, ನಮ್ಮ ತಂಗಿ ಒಂಥರ, ನಮ್ಮ ಮಮ್ಮಿ ಅಂತೂ ಎಲ್ಲದಕ್ಕೂ ಎತ್ತಿದ ಕೈ ರೀ. ಎಲ್ಲ ಥರ ನಾನ್ ವೆಜ್ಜು ಮಸ್ತ್ ಮಾಡ್ತಾರೆ, ವೆಜ್ಜೂ ಭಾರಿ ಮಾಡ್ತಾಳೆ ನಮ್ಮ ಮಮ್ಮಿ. ಸೊ ಎಲ್ಲ ಅಡ್ಗೆಗಂತೂ ಯಾರೂ ಹೇಳಿಸ್ಕೊಳಂಗಿಲ್ಲ, ಎಲ್ಲರೂ ಚಲೋ ಮಾಡ್ತೀವಿ. ಈ ಕಡೆ ಪಾಯಸ ಮಾಡಕತ್ತೀನಿ ನೋಡ್ರಿ ನಾ ಮಾಡಿದ ಪಾಯಸ ಆ್ಯಕ್ಚುಲಿ ಎಲ್ಲರಿಗೆ ಭಾಳ ಅಂದ್ರೆ ಭಾಳ ಇಷ್ಟ. ಇದು ಮ್ಯಾಂಗೋ ಫ್ಲೇವರ್ದು ಶಾವ್ಗಿದು ನಮ್ಮ ತಂಗಿ ತೊಗೊಂಬಂದಾಳ ಬೆಳಗಾವಿಯಿಂದ. ಈಗ ಮ್ಯಾಂಗೋ ಫ್ಲೇವರ್ ಶಿರಾ ಶಾವ್ಗಿ ಪಾಯಸ ಮಾಡಕತ್ತೀನಿ ನಾನು. ಅವ್ರಿಗೆ ಕಪಲ್ಸ್ ಬರತ್ತಾರಲ್ಲ, ಸ್ವೀಟ್ ಒಂದು ಏನಾರು ಇರ್ಲತ್ತ ಪಾಯಸ ಮಾಡತ್ತೀನಿ. ಕಡಲಕ್ಷ್ಮಿ ಆಲೂಗಡ್ಡೆ ಪರೋಟ ಮಾಡಕತ್ತಾಳ. ಆ್ಯಂಡ್ ಮಸಾಲೆ ರೈಸ್, ಚಟ್ನಿ, ಪುದೀನ ಚಟ್ನಿ, ಮತ್ತು ನಮಗೆ ಬಿರಿಯಾನಿ, ಕಬಾಬ್, ತಂದೂರಿ ಚಿಕನ್. ಇಷ್ಟು ವೆರೈಟಿ ಐತೆ ನೋಡ್ರಿ ಇವತ್ತಿನ ಅಡುಗೆ. ಇಬ್ಬರು ಕೂಡಿ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲ ಲಕ್ಷ್ಮಿನೇ ಮಾಡ್ಯಾಳ. ನಾ ಬರೀ ಮಸಾಲೆ ರೈಸ್ ಆಮೇಲೆ ಪಾಯಸ ಮಾಡೀನಿ ಈ ಕಡೆ ಅವರಿಗೆ. ನಮ್ಮ ಲಕ್ಷ್ಮಿ ಕಡೆ ಇದು ರೆಡಿ ಮಾಡ್ಕೊಳಕತ್ತಾವ್ರಿ. ದಿನಾಲೂ ಇದೇ ಥರ ಇರ್ತದೆ ನಂದು. ಒಟ್ಟು ಟೈಮ್ ಸಿಗಂಗಿಲ್ಲ ನನಗೆ ಹೇಳ್ಬೇಕಂದ್ರೆ. ಮಾರ್ನಿಂಗ್ ಹೇಳ್ತೀವಿ, ಮನೆ ಕೆಲಸ ಆಗ್ತೈತಿ, ನಾಷ್ಟ ಆಗ್ತೈತಿ, ಅಡ್ಗೆ, ಮತ್ತು ಮಧ್ಯಾಹ್ನ ದಿನಕ್ಕೊಂದು ವಿಡಿಯೋ 2 ವಿಡಿಯೋ ಹಾಕ್ತೀನಿ ಇನ್ಸ್ಟಾ ಒಳಗೆ. ಸ್ಯಾರಿ ಬಂದಿರ್ತಾವೆ ಹಾಗೆ ಕಂಟಿನ್ಯೂ. ಸೊ ಸ್ಯಾರಿ ವಿಡಿಯೋ ಮಾಡಿ ಹಾಕೋದು, ಕಸ್ಟಮರ್ ಕಾಲ್ ಮಾಡ್ತಾರೆ ಅವ್ರಿಗೆ ರಿಪ್ಲೈ ಮಾಡೋದು, ಪ್ಯಾಕ್ ಮಾಡೋದು, ಕಳಿಸೋದು. ಯಪ್ಪ ಇದ್ರೊಳಗೆ ಟೈಮ್ ಹೊಂಟುಬಿಟ್ಟೈತೆ ನನಗೆ. ಹೀಗಾಗಿ ಯೂಟ್ಯೂಬ್ ವ್ಲಾಗ್ಸ್ ಎಡಿಟ್ ಮಾಡೋಕ್ಸೋದಕ್ಕೆ ನನಗೆ ಟೈಮ್ ಸಿಗಾಕತ್ತಿಲ್ಲ ರೀ. ಏನೋ ಒಂದು ತಾಸು ಅಷ್ಟೇ ರೆಸ್ಟ್ ತೊಗೊಂಡಿರ್ತೀನಿ ಮಧ್ಯಾಹ್ನ. ಅದ್ರಾಗೂ ಮಲ್ಕೊಂಡ ಮ್ಯಾಗಂತೂ ಫಿಕ್ಸ್ ಒಂದು 10-20 ಫೋನೇ ಬಂದಿರ್ತಾವೆ. ರಿಸೀವ್ ಮಾಡಿ ನಿದ್ದಿನೇ ಹೋಗ್ಬಿಟ್ಟಿರ್ತದೆ ನಂದು. ಸೊ ಆ ರೇಂಜಿಗೆ ಬ್ಯುಸಿ ಆಗಿಬಿಟ್ಟೀನಿ. ಎಲ್ಲರಿಗೂ ವೆರಿ ವೆರಿ ಸಾರಿ. ಬಿರಿಯಾನಿ ಮಾಡತ್ತಾಳ, ತಂದೂರಿ, ಆಮೇಲೆ ಪರೋಟ ಮಾಡ್ತಾಳಕಿನಿ. ನಾ ಶಾವ್ಗಿ ಪಾಯಸ ಮಾಡಿದೆ. ಈಗ ಮಸಾಲೆ ರೈಸ್ ಅಷ್ಟು ಒಗ್ಗರಣೆ ಹಾಕಿಬಿಡ್ಬೇಕು. ಆಮೇಲೆ ರಾಯ್ತ ಮಾಡ್ಬೇಕು ರೀ, ಅಂದ್ರೆ ಸಲಾಡ್, ಮೊಸರು, ಉಳ್ಳಾಗಡ್ಡಿ ಹಾಕಿ. ಸೊ ಅದಷ್ಟಾದ್ರೆ ಆಯ್ತು ಅಡುಗೆ. ಸಿಂಪಲಾಗಿ ಮಾಡತ್ತೀವಿ. ಬಟ್ ಅದೇ ಭಾಳ ಕೆಲಸ ಇರ್ತೈತೆ ನೋಡ್ರಿ. ತಂದೂರಿ ಚಿಕನ್ ಮಾಡೋದು, ಬಿರಿಯಾನಿ ಮಾಡೋದು, ಮ್ಯಾರಿನೇಟ್ ಮಾಡಿಡೋದೆಲ್ಲ ಲೇಟೇ ಆಗ್ತದೆ. ಇಷ್ಟು ತನಕ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಕಸ ಬಾಂಡೆ ಎಲ್ಲ ಆಯಿತು. ಮುಂಜಾನೆಯಿಂದ ಬ್ಲಾಗ್ ಬರೀ ಅಡುಗೆದು ತೋರ್ಸಾತೀನಿ ನಿಮಗೆ. ರೂಟೀನ್ ಏನಿರ್ತದೆ ಅದೇ ತೋರಿಸ್ಬೇಕಾಗ್ತೈತಿಲ್ಲ, ಹಾಗಾಗಿ ಅದು ಅಲ್ಲದೆ ನಾ ಜಾಸ್ತಿ ಬ್ಲಾಗ್ಸೇ ಮಾಡಿಲ್ಲ ಇಷ್ಟು ದಿನ. ನಿನ್ನೆ ಒಂದು ಬ್ಲಾಗ್ ಹಾಕೀನಿ. ಸೊ ಚಲೋ ರೆಸ್ಪಾನ್ಸ್ ಬಂದದ, ಥ್ಯಾಂಕ್ ಯು. ಒಂದು ತಿಂಗಳಾದ್ಮೇಲೆ ಗ್ಯಾಪ್ ಕೊಟ್ಟ ಮೇಲೂ ವಿಡಿಯೋ ಹಾಕೀನಿ. ಆದರೂ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಇದೇ ಥರ ಈಗ ಸಪೋರ್ಟ್ ಮಾಡಿರಿ. ಬ್ಲಾಗ್ಸ್ ಮಾಡ್ತೀನಿ ಡೈಲಿ. ನೋಡ್ರಿ ಬಿಸಿ ಬಿಸಿ ತಂದೂರಿ ರೆಡಿ ಮಾಡ್ಯಾ. ಮಸ್ತಾಗ್ಯಾವ, ಟೇಸ್ಟ್ ಅಂತೂ ಭಾರಿ ಆಗ್ಯಾವ. ಹೋಟೆಲ್ಗೆ ಹೋಗೋದಿಲ್ಲ ಈಗ, ಲಕ್ಷ್ಮಿ ಕಡೆ ಮಾಡಿಸೋದು ಈಗೆಲ್ಲ. ಮಸ್ತ್ ಆಗ್ಯಾವ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1
ಮಸ್ತಾಗ ಟೇಸ್ಟ್. ಒಂದು ನೋಡಿಲಿ ಮ್ಯಾಟ್ ಡಿ ಪಿ. ಹಾಂ ಹೆಂಗದಾವು ಮಸ್ತ್ ನೋಡ್ರಿ. ಇದ್ರ ಜೊತೆ ಪುದೀನ ಚಟ್ನಿ ಮಾಡ್ಯಾಳ, ಮೊಸರು ಏನೇನು ಹಾಕಿ ಪುದೀನ ಚಟ್ನಿ ತಂದೂರಿ. ಬಿರಿಯಾನಿ ಎಲ್ಲ ಐತೆ ರೆಡಿ ಆಗಿತ್ತಲ್ಲ? ಬಿರಿಯಾನಿ ರೆಡಿ ಆಗಿತ್ತು, ತೋರಿಸ್ತೀನಿ ಬರ್ರಿ. ನೋಡ್ರಿ ಲಕ್ಷ್ಮೀ ಸ್ಪೆಷಲ್ ದಮ್ ಬಿರಿಯಾನಿ. ಯಪ್ಪ ವಾವ್, ನೋಡ್ರಿ ಬಿರಿಯಾನಿ ಮಸ್ತ್. ತೆಗೆದ್ರೆ ಫುಲ್ ಆರ್ಬಿಡ್ತದೆ, ಸುಡು ಸುಡದೆ ಚಲೋ. ಇದಾ ಹ್ಯಾಂಗೆ ನೋಡ್ಲಿದು? ಎಲ್ಲ ಅಡ್ಗೆ ಮುಗಿದ ಕೂಡಲೇ ಊಟಕ್ಕೆ ಕುಂತೆ ನೋಡ್ರಿ. ನಾನು ಇನ್ನು ಪರೋಟ ಅದು ಮಾಡೋ ಇದ್ದು ಕಪಲ್ಸಿಗೆ ಕರೆದಿದ್ವಲ್ಲ, ಅವರು ಫುಲ್ ಲೇಟ್ ಅಂದ್ರೆ ಲೇಟಾಗಿ ಬಂದರು. ಆ್ಯಕ್ಚುಲಿ ಅವನು ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಾನೆ ನಾನು ಯಾಲ, ಹಾಗಾಗಿ ಏನೋ ಒಂದು ಬ್ಯಾಂಕ್ ಒಳಗೆ ಕೆಲಸ ಇತ್ತಂತ, ಹಾಗಾಗಿ 10:30-11 ಗಂಟೆಗೆ ರಾತ್ರಿ ಬಂದರು ಅವರು. ಅಷ್ಟೊತ್ತಿಗೆ ನಾವು ಊಟ ಮಾಡಿದ್ವಿ. ಮತ್ತೇನು ಮಾಡ್ದೆ, ಅವನು ಹೇಳ್ದ ಊಟ ಮಾಡಿರಿ ನೀವೆಲ್ಲರೂ ಅಂತ. ಸೊ ನಾವು ಊಟ ಮಾಡತ್ತೀವಿ ನೋಡ್ರಿ. ಬಿರಿಯಾನಿ, ಪಾಯಸ, ಆಮೇಲೆ ಚಿಕನ್ ತಂದೂರಿ ತಿನ್ನಾಕತ್ತೀವಿ ಎಲ್ಲರೂ. ಅವರು ಆಮೇಲೆ ಬರ್ತಾರೆ, ಬರೋಣ ಅವ್ರು ಊಟ ಮಾಡ್ತಾರೆ. ಮೂರನೇದು ಅಯ್ಯೋ ಮಮ್ಮಿ ನೀರು ಬಿಡಿಸಿದ್ರಲ್ಲಿ ಒಂದು ಆಟ ನೋಡಕ್ಕೆ ಹೋಗಿ ಹಂಗೆ ಹೊಡಿತಾರ ಹೊಡ್ಯಾಕ ಬರಲಿ. ಅಟ್ಟೇನು ಕೆಸಲ್ಲ. ಇಲ್ಲಿ ಇದ್ರ ಮಾಡ್ರಿ. ಕೆರೆ ಕೆರೆ ಅಂದ್ರೆ ಒಳಗೆ ಕೆರೆ. ಅಯ್ಯೋ ಒಮ್ಮೆ ಸಿಗಿಬಿಟ್ನಿ. ಕೆರೆ ದಡ ಕೆರೆ ದಡ ಕೆರೆ ದಡ. ಈಗ ನಮ್ಮ ಮನೆಯವರು ಆಮೇಲೆ ನಮ್ಮ ತಮ್ಮ ಊಟಕ್ಕೆ ಕೂತಾರ ನೋಡ್ರಿ. ಆ್ಯಕ್ಚುಲಿ ಅವರು ನ್ಯಾಲೊಂದು ಸಲ ವೇಟ್ ಮಾಡಿದ್ರು ನಮ್ಮ ತಮ್ಮನ ಫ್ರೆಂಡ್ ಅವನು. ಸೊ ಈ ಕಪಲ್ಸಿಗೆ ಊಟಕ್ಕೆ ಕರೆದಿದ್ವಿ ಅಂಥೇಳಿ ಎಲ್ಲರೂ ಸೇರಿ ಊಟ ಮಾಡ್ಬೇಕಂತೇಳಿ ನಮ್ಮ ತಲೆ ಒಳಗಿತ್ತು. ಬಟ್ ಅವ್ರು 11 ಗಂಟೆ ಆದ್ರೂ ಬರಲಿಲ್ಲ. ನೀವು ಎಲ್ಲರೂ ಊಟ ಮಾಡಿರಿ. ಈಗ ನಾವು ಊಟ ಮಾಡಿದ್ವಿ. ಈಗ ನೆಕ್ಸ್ಟ್ ಇವ್ರು ಊಟ ಮಾಡತ್ತಾರೆ. ಇವರು ಕಾಯ್ದ್ರು ಅವ್ರಿಗೆ ಅವ್ರ ಜೊತೆ ಊಟ ಮಾಡ್ಬೇಕತ್ತ. ಬಟ್ ಅವ್ರು ಬರಲಿಲ್ಲ, ಹಾಗಾಗಿ ಅವರೇ ಊಟ ಮಾಡತ್ತಾರೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತೊಳಗೆ ಬರ್ತೀವಿ, ನೀವು ಮಾಡ್ರಿ ತಂದ್ರೆ ಹಾಗಾಗಿ ಮಾಡಾಕತ್ತಿದ್ರು ಅವರು. ಇಷ್ಟ ಆಗಿತ್ತು ನೋಡ್ರಿ. ಅವ್ರ ಸಲುವಾಗಿ ಮಾಡಿದ್ವಿ ಎಲ್ಲ ಅಡ್ಗೆ. ಬಟ್ ಅವ್ರು ಲೇಟಾಗಿ ಬಂದರು ಪಾಪ. ನಾವು ಊಟ ಮಾಡಿದ್ವಿ. ಟೇಸ್ಟ್ ಎಲ್ಲ ಮಸ್ತಾಗಿತ್ತು. ತಂದೂರಿ ನೋಡ್ರಿ, ಎಲ್ಲರಿಗೆ ಲೆಗ್ ಪೀಸ್ ಅದು ನಮ್ಮ ಮನೆಯವ್ರು ತೋರಿಸಿದ್ರು ನಿಮಗೆ. ಭಾರಿ ಮಸ್ತಾಗಿತ್ತು ಟೇಸ್ಟ್ ಅದೆಲ್ಲ. ಸೊ ಫುಲ್ ಎಂಜಾಯ್ ಮಾಡಿದ್ವಿ ನಾವಂತರೂ ಊಟ. ನಾನ್ ವೆಜ್ ಒಳಗೂ ಸ್ಪೆಷಲ್ ಮಾಡ್ತಾಳೆ. ಏನದಿ ಹೀರೋದಿನಿ? ಹಾಂ, ನಮ್ಮ ಮನೆಗೆ ಬಂದು ಅಕ್ಕಿನೇ ಅಡುಗೆ ಮಾಡಿಕೊಡ್ತಾಳ್ರಿ ನನಗೆ. ನಾನು ಸುಮ್ಮ ಕೊಡ್ತೀನಿ ನೋಡ್ರಿ.
ಓಕೆ ಫೈನಲಿ ನೋಡ್ರಿ ಕಪಲ್ಸ್ ಬಂದ್ರಿ ಇಬ್ಬರು. ಸೊ ಇವನೇ ನಿಹಾಲ್, ನಮ್ಮ ತಮ್ಮನ ಕ್ಲೋಸ್ ಫ್ರೆಂಡೇ, ನಮ್ಮ ರಿಲೇಟಿವ್ಸ್. ಇವಾಗ ತಾನೇ ರೀಸೆಂಟಾಗಿ ಮದುವೆ ಆಗ್ಯಾರ. ಹಾಗಾಗಿ ಒಟ್ಟು ಕರ್ಸಿದ್ದಿಲ್ಲ ನಾವು ಮನೆಗೆ. ನಮ್ಮ ತಮ್ಮ ಬಂದ ಮೇಲೇ ಕರೆಸ್ಬೇಕು ಅಂದ್ಕೊಂಡಿದ್ವಿ. ಸೊ ಸಮ್ಮು ಬರೋಣ ಅವ್ರಿಗೆ ಇನ್ವೈಟ್ ಮಾಡಿದ್ವಿ ಬರ್ರಿ ಅಂಥೇಳಿ ಬಂದಾರಿಬ್ಬರು. ನಮ್ಮ ಕಡೆ ಎಲ್ಲ ಯಾರೇ ಫಸ್ಟ್ ಮನೆಗೆ ಬಂದ್ರೂ ಕುಂಕುಮ ಅರ್ಶಿನ ಕೊಟ್ಟು ನಮ್ಮ ಕಡೆ ಉಡುಗೊರೆ ಒಂದು ಸಣ್ಣದೇನಾದರೂ ಉಡುಗೊರೆ ಕೊಡೋದು ಪದ್ಧತಿ ಐತಿ. ಬ್ಲೌಸ್ ಪೀಸ್ ಆಗಿರ್ಬೋದು, ಸ್ಯಾರಿ. ಸೊ ಈಗ ನಾವು ಹೊಸ ಕಪಲ್ಸಿಗೆ ಕೊಡಾಕತ್ತೀವಿ. ಸೊ ನೋಡ್ರಿ ಈಗ ಹೋದ್ರು ಅವರು. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಮತ್ತು ಅವ್ರು ನಾಚ್ಕೊತಾರೆ ಅಂತೇಳಿ ಜಾಸ್ತಿ ವಿಡಿಯೋ ಮಾಡಿಲ್ಲ, ಸ್ವಲ್ಪ ತೊಗೊಂಡಿನಿ. ಸೊ ಊಟ ಮುಗಿಸ್ಕೊಂಡು ಅವರು ಹೋದ್ರಿ. ಈಗ ಟೈಮ್ ಆಲ್ರೆಡಿ 12:30 ಆಗೈತಿ. ಸೊ ಈಗ ನಾವು ಮಲ್ಕೊಳತ್ತೀವಿ ನೋಡ್ರಿ, ಹಾಸಿಗೆ ಹಾಸತ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮಾರ್ನಿಂಗಿಂದ ಏನೇನಾಯ್ತೆಲ್ಲ ಶೇರ್ ಮಾಡ್ಕೊಂಡಿನಿ. ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದರೆ ಟೈಮ್ ಭಾಳ ಆಗೈತಿ. ನೇನೇನೋ ರಾತ್ರಿ ಫುಲ್ಲು ನಿದ್ದೆ ಇಲ್ಲ ಯಾರಿಗೆ. ಆ್ಯನಿವರ್ಸರಿ ಮುಗಿಸ್ಕೊಂಡು ಮಳೆ ಒಳಗೆ ತೊಯ್ಸ್ಕೊತ ಬಂದ್ವಿ. ಬಂದು ಕೂಡಲೇ ಫುಲ್ ಕರೆಂಟ್ ಹೋಗ್ಬಿಟ್ಟು ರೀ. ನೆಸ್ಸಿಗ್ನಾಗ 6ಕ್ಕೆ ಬಂದಾವ. 6 ತನಕ ಯಾರೂ ಮುಕ್ಕೊಂಡಿಲ್ಲ. ಫುಲ್ಲು ಹುಳ ಕಡಿದು ಶೆಕಿ ಕರೆಂಟ್ ಹೋಗಿ. ಮೊದಲೇ ಬೇಸಿಗೆ ಐತಿ, ಹಂಗಾಗಿ ಯಾರೂ ಮಕ್ಕೊಂಡೇ ಇಲ್ಲ ಫುಲ್ಲು. ಸೊ ಈಗ ಮಕ್ಕೋತೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್. ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ. ಸಿಗ್ತೀನಿ ರೀ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ಜಲ್ದಿನೇ ಎದ್ದು ನಮ್ಮ ಲಕ್ಷ್ಮಿ ಆಮೇಲೆ ನಮ್ಮ ತಮ್ಮ ಇಬ್ಬರೂ ರೆಡಿ ಆಗ್ಬಿಟ್ರು ಊರಿಗೆ ಹೋಗಾಕ. ಮಾರ್ನಿಂಗ್ ಜಲ್ದಿ ಎದ್ದು ನಾನು ಇಡ್ಲಿ ನಾಷ್ಟ ಮಾಡಿದ್ದೆ ಒಂದು 8 ಗಂಟೆಗೆ. ಸೊ ನಾಷ್ಟ ಮಾಡಾಕತ್ತಾರೆ ಇಬ್ಬರು ಸೇರಿ. ಈಗ ಊರಿಗೆ ಹೋಗೋರು ಇದ್ರು. ನೆಕ್ಸ್ಟ್ ಡೇನೇ ಊರಿಗೆ ಹೋದ್ರು ಅವರು. ಆ್ಯಕ್ಚುಲಿ ನಾನು ಬಂದಿದ್ದಷ್ಟೇ ವಿಡಿಯೋ ತೊಗೊಂಡಿರ್ತೀನಿ. ಹೋಗೋ ಮುಂದೆ ವಿಡಿಯೋನೇ ಮಾಡ್ಕೊಂಡಿರಂಗಿಲ್ಲ. ನೆನಪು ಹಾರಿಬಿಟ್ಟಿರ್ತೀನಿ ಅಥವಾ ನಾವು ಮಾತಾಡ್ಕೋತ. ಮೇನ್ ಇಂಪಾರ್ಟೆಂಟ್ ಯಾವಾಗಾದರೂ ಬಂದಾಗ ನಾವು ಕೂಡಿರ್ತೀವಿ. ಸೊ ಮಾತಾಡೋದೇ ಆಗ್ತೈತಿ. ಹಾಗಾಗಿ ವಿಡಿಯೋ ಲಕ್ಷ್ಯಕ್ಕೆ ಬರೋಂಗಿಲ್ಲ. ಇವತ್ತು ನೆನಪಲೆ ನೆಕ್ಸ್ಟ್ ಡೇ ಹೋಗೋದು ವಿಡಿಯೋ ಮಾಡ್ಕೊಂಡಿದ್ದೆ ನೋಡ್ರಿ. ನನ್ನ ಮಗ ಏನೋ ಮಲ್ಕೋಣಾನ, ಇವರಿಬ್ಬರು ರೆಡಿಯಾಗಿ ಕುಂತಾರ. ಸೊ ಊರಿಗೆ ಹೋಗೋ ಸಲುವಾಗಿ ಅಂಥೇಳಿ ಮಾರ್ನಿಂಗ್ ಇನ್ನೂ ಯಾರ್ದು ಜಳಕ ಇಲ್ಲ, ಅವರೇ ಇಬ್ಬರು ಮಾಡಿ ರೆಡಿ ಆಗ್ಯಾರ. ಸೊ ಈಗ ಹೋಗ್ತಾರೆ ಊರಿಗೆ. ಲಕ್ಷ್ಮಿ ಹೋಗಿ ನನ್ನ ಮಗನಿಗೆ ಬಾಯ್ ಹೇಳಕತ್ತಾಳ. ಬಟ್ ಅವನು ನಿದ್ದೆ ಹತ್ತಿತ್ತು ಅವನಿಗೆ. ಸೊ ಮತ್ತೆ ಎದ್ದ ಅಂದ್ರೆ ಬೆನ್ನ ಹತ್ತಿ ಬಿಡ್ತಾನೆ ರೀ ಅವ. ಈಗ ಊರಿಗೆ ಹೋಗ್ತಾರೆ ನೋಡ್ರಿ. ಯಾವಾಗೂ ಬಂದಿದ್ದಷ್ಟೇ ತೋರಿಸ್ತಿದ್ದೆ. ಈಗ ಊರಿಗೆ ಹೊಂಟಿದ್ದೂ ತೋರ್ಸಕತ್ತೀನಿ ವಿಡಿಯೋ ಕ್ಲಿಪ್ಪಿಂಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ. ಅವ್ರು ಬಂದಾಗ ಏನೇನು ಆಗಿತ್ತು ಅಂತೆಲ್ಲನೂ ಶೇರ್ ಮಾಡ್ಕೊಂಡಿನಿ. ಇನ್ನು ಮುಂದೆ ನೆಕ್ಸ್ಟ್ ಕಂಟಿನ್ಯೂಯಸ್ ವ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಅನ್ಕೋತೀನಿ. ಯಾವಾಗೂ ಇದೇ ಹೇಳ್ತೀನಿ ನಾನು, ಬಟ್ ಮತ್ತೆ ಗ್ಯಾಪ್ ಕೊಟ್ಬಿಡ್ತೀನಿ. ಸೊ ಏನೋ ಗೊತ್ತಿಲ್ಲ. ಫೈನಲಿ ಮತ್ತು ಆಗಿದ್ದಾಗಲಿ ಅಂಥೇಳಿ ಇನ್ನು ಮುಂದೆ ಕಂಟಿನ್ಯೂಯಸ್ ವ್ಲಾಗ್ ಹಾಕ್ತೀನಿ. ಅದಕ್ಕೆ ನಿಮ್ಮೆಲ್ಲರದು ಸಪೋರ್ಟ್ ಬೇಕು. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಎಲ್ಲರೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಯಾವ ಥರ ವಿಡಿಯೋ ನೋಡೋಕೆ ಇಷ್ಟಪಡ್ತೀರಿ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇನ್ಮೇಲೆ ಮಾರ್ಕೆಟ್ದು ಎಲ್ಲ ವ್ಲಾಗ್ಸನ್ನು ಶೇರ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡಿನಿ. ಸೊ ಮಾಡ್ಕೋತೀನಿ. ಅದಕ್ಕಾಗಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಐತಿ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣಂತ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ನೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.